ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನಿಲ್ಲ, ಇವತ್ತು ಜಸ್ಟ್ ಹಂಗೆ ಒಂದು ಹೊಸ ಟ್ರೈ ಮಾಡೋಣ ಅಂದ್ಕೊಂಡೆ. ಇದು ನಂದು ಲೈವ್ ಅಕೌಂಟ್ಸ್ ತೋರಿಸೋಣ ಅಂದ್ಕೊಂಡೆ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಗೋರಿ. ಎಂಟರ್ಟೈನ್ಮೆಂಟ್ ಆರ್ ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಹೆಂಗೆ ಲೈವ್ ಅಕೌಂಟ್ ಹೆಂಗೆ ಇರ್ತೈತೆ ಅನ್ನೋದು ತೋರ್ಸಕ್ಕಂತ ಇದು ರೆಕಾರ್ಡ್ ಮಾಡತ್ತಿದ್ದೆ. ಸೊ ಇವಾಗ ನೋಡ್ರಿ, ದಿಸ್ ಮೈ ಝೀರೋದ ಅಕೌಂಟ್ಸ್ ಏಷ್ಯನ್ ಪೇಂಟ್ಸ್ ಮೈನಸ್ ಒಳಗೆ ಐತಿ. ಓಕೆ, ಓವರ್ ಆಲ್ ಪ್ರಾಫಿಟ್ ಒಳಗೆ ಬಂದಿನಿ. ಮೊನ್ನೆ ಲಾಸ್ ಒಳಗೆ ತೋರಿಸಿದ್ದೆ. ಈಗ ಪ್ಲಸ್ 1.60% ಓವರ್ ಆಲ್ ಕ್ಯಾಪಿಟಲ್, ದಟ್ ಈಸ್ 25,090 ರೂಪೀಸಿಗೆ ಪ್ಲಸ್ ಅದೀನಿ. ಸೊ ಭಾಳ ಒಳ್ಳೇದಿದೆ. ಏಷ್ಯನ್ ಪೇಂಟ್, ಬ್ಯಾಂಕ್ ಬೀಸ್, ಕೋಲ್ ಇಂಡಿಯಾ, ಗೋದ್ರೇಜ್ ಕನ್ಸ್ಯೂಮರ್, ಗೋಲ್ಡ್ ಬೀಸ್, ಹೀರೋ ಮೋಟೋಕ್ರಾಪ್, ITC, LIC, ನೆಸ್ಲೆ, ನಿಫ್ಟಿ ಬೀಸ್, ರಿಲಯನ್ಸ್, ಟಾಟಾ ಕನ್ಸ್ಯೂಮರ್. ಅದೇ ಹೇಳಿದೆಲ್ಲ ನಿಮ್ಗೆ. ಇನ್ಮೇಲೆ ನಾನು ಇದು ಬ್ಯಾಂಕ್ ಬೀಸ್ ಅಂದ್ರೆ ತೋರಿಸ್ತೀನಿ ನೋಡಿರಿ ನಿಮಗೆ. ಬ್ಯಾಂಕ್ ಬೀಸ್. ಓಕೆ, ಬ್ಯಾಂಕ್ ಬೀಸ್ ಮತ್ತು ಇದೈತೆ ನೋಡ್ರಿ, ಗೋಲ್ಡ್ ಬೀಸ್. ಐ ಹೋಪ್ ನಿಮ್ಗೆ ಕಾಣತೈತಿ ಗೋಲ್ಡ್ ಬೀಸ್. ಮತ್ತು ಇನ್ನೊಂದು ನಿಫ್ಟಿ ಬೀಸ್. ನಿಫ್ಟಿ ಬೀಸ್. ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ಕೊಂಡು ETF ಅಂತಾರೆ ಇವಕ್ಕೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಯಾಕಂದ್ರೆ ಮಾರ್ಕೆಟ್ ಒಳಗೆ ಅಷ್ಟು ಇನ್ನೂ ಇದು ಕಾಣಿಸ್ವಲ್ತು. ವಾಲ್ಯೂಮ್ ಹೆಚ್ಚಿಗೆ ಮಾಡ್ಬಿಡು ಅಂತೇಳಿ ಮೊಮೆಂಟಮ್ ಸಿಗೋಲ್ತು ಮಾರ್ಕೆಟ್ ಒಳಗೆ ಇನ್ನೂ ಅಂಥ ಪರಿ ಇದು. ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಒಳಗೆ ಟ್ರೇಡ್ ಮಾಡೋಣ ಅಂದ್ಕೊಂಡಿನಿ ಈ ಇಯರ್ ಒಂದು. ಯಾಕಂದ್ರೆ ಕ್ಯಾಪಿಟಲ್ ಕಮ್ಮಿ ಐತಿ. ಸೊ ಚಲೋ ಕ್ಯಾಪಿಟಲ್ ಆಗೋ ಮಟ್ಟ ನಾ ಇದ್ರೊಳಗೆ ಮಾಡಿ ಆಮೇಲೆ ಸ್ಟಾಕ್ಸ್ ಒಳಗೂ ಮಾಡ್ಬೇಕು ಅಂದ್ಕೊಂಡಿನಿ. ನೋಡೋಣ ಮುಂದೆ ಏನಾಕೈತೆ ಅಂತ. ಅದು ಮುಂದೆ ಸದ್ಯಕ್ಕೆ ನಿಮಗೆ ಲೈವ್ ಅಕೌಂಟ್ ತೋರ್ಸೋಣ ಅನ್ನಿಸ್ತೆ. ಸೊ ಅದೇ ಹೇಳಿದ್ದೆಲ್ಲ 25,090 ರೂಪೀಸ್, 90.75 ಪೈಸಾ ಇನ್ವೆಸ್ಟೆಡ್. ನಾ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈಗ 25,493.14. ಅದು ಬರೀ 1.6% ಪ್ರಾಫಿಟ್ ಆಗೈತಿ. ಮಾರ್ಕೆಟ್ ಫುಲ್ ಸ್ಲೋ ಡೌನ್ ಐತಿ. ಪ್ರಾಫಿಟ್ ಗಳಿಸೋಕೆ ಆಗಂಗಿಲ್ಲ. ಈ ಸಣ್ಣ ಕ್ಯಾಪಿಟಲೇ ಟ್ರೇಡ್ ಮಾಡೋಕ್ಕೂ ಆಗಂಗಿಲ್ಲ. ಆನೆಸ್ಟ್ಲಿ ರ್ಯಾಂಡಮ್ ಸ್ಟಾಕ್ಸ್ ತೊಗೊಂಡ್ಬಿಟ್ಟಿದ್ದೆ. ಇವು ಯಾರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಬೈ ಸೆಲ್ ರೆಕಮೆಂಡೇಷನ್ ಅಂತೂ ಅಲ್ಲಿದೆ. ಜಸ್ಟ್ ಎಜುಕೇಷ್ನಲ್ ಪರ್ಪಸ್, ಹೋಲ್ಡಿಂಗ್ಗಳು ಹೆಂಗೆ ಇಟ್ಕೋಬೋದು, ಆಮೇಲೆ ನಿಮ್ಗೆ ಅದು ETF ಹೆಂಗೆ ಇರ್ತೈತಿ ನೋಡೋಕೆ ಇದ್ರೊಳಗೆ. ಸೊ ಫುಲ್ ಒಂದು ETF ಲಿಸ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ಯೂಚರ್ ಒಳಗೆ. ಯಾವ ETFs ಒಳಗೆ ಟ್ರೇಡ್ ಮಾಡ್ಬೋದು ಅಂತ. ಇಲ್ಲಿ ನೋಡಿರಿ, LIC ಇದು ಲಾಸ್ ಹೋಗೈತಿ 93 ರೂಪೀಸ್. ಇದು ನಿನ್ನಿದು. ಓಕೆ, ಇವತ್ತು ಅಪ್ಡೇಟ್ ಮಾಡತ್ತೀನಿ. ಇದು ನಿನ್ನಿದು ಪ್ರಾಫಿಟ್. ಟೋಟಲ್ ಪ್ರಾಫಿಟ್ ಬಂದು 402 ರೂಪೀಸ್ ಪ್ರಾಫಿಟ್ ಹೊಂಟೈತಿ, ವಿಚ್ ಈಸ್ ಗುಡ್. ಎಸ್ ಝೀರೋದ. ಇನ್ನೊಂದು ನಿಮ್ಗೆ ನಂದು SBI ಒಳಗೆ ಐತೆ ಅಂತಿದ್ದೆಲ್ಲ ಹೋಲ್ಡಿಂಗ್ ಇದೆ. ಅದು ಇಲ್ಲ ಐತೆ ನೋಡಿರಿ, 400 ಕ್ವಾಂಟಿಟಿ. ಇವತ್ತು ನಿನ್ನಿದಿದೆ 2,760 ರೂಪೀಸ್ ಲಾಸ್ ಆಗೈತಿ. ಲಾಸ್ ಆಗಿ 3,06,400 ರೂಪೀಸ್ ಉಳ್ಕೊಂಡೈತಿ. ಸೊ ಎಸ್, ಇದೇ ಟೈಪ್ ಇರ್ತೈತಿ. ಹಿಂಗೆ ಒಂದು ಸಲ ನೀವು ಯಾವ್ದಾರ ಅಕೌಂಟ್ ಒಳಗೆ ಇಷ್ಟು ಅಮೌಂಟ್ ಇಟ್ಟರೆ ನಿಮಗೆ ಏನು ಅನ್ನೋದು ಗೊತ್ತಾಕೈತಿ. ಯಾವ ಟೈಪ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಕೈತಿ ನಿಮಗೂ. ಸೊ ಎಸ್, ಇದು ನಿನ್ನಿದಿದೆ 3,06,400 ವ್ಯಾಲ್ಯೂ ಐತೆ ಇದ್ರದ್ದು. ಸೊ ಇದು ಒಂದು ಚಲೋ ಆಯ್ತು. ಇದು ಒಂದು ಹೊಸ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಇದು ಆ್ಯಕ್ಚುಲಿ ಚಲೋ ಆಯ್ತು. ಎಸ್, ಐ ಹೋಪ್ ಯು ಗೈಸ್ ಗೆಟ್ ಇಟ್ ಹೆಂಗೆ ಇರ್ತೈತೆ ಅನ್ನೋದು ಅಕೌಂಟ್ಸ್ ಒಳಗೆ. ಅದು ಆ್ಯಕ್ಚುಲಿ ನಂದು ರಿಯಲ್ ಅಕೌಂಟ್, ರಿಯಲ್ ಅಮೌಂಟ್ ಏನು ಇನ್ವೆಸ್ಟ್ ಮಾಡೀನಿ ಅದನ್ನು ತೋರ್ಸಾತೀನಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಗೈಸ್. ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಈ ಟೈಪ್ ಫೇಸ್ ರೆಕಾರ್ಡಿಂಗ್ ಮಾಡಿ ಅಕೌಂಟ್ ಶೋ ಮಾಡೋದು ಇದು ಫಸ್ಟ್ ಟೈಮ್ ಮಾಡತ್ತೀನಿ ನನ್ನ ಲೈಫ್ ಒಳಗೆ. ಸೊ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ನನಗೂ. ಓಕೆ, ಥ್ಯಾಂಕ್ ಯು. ಇಷ್ಟ ಅಪ್ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ.